Hi guys, welcome back. So in the last lecture we have done your disaccharides. So disaccharides ಅಲ್ಲಿ ಲಾಸ್ಟ್ ಒನ್ ಮಾಡಿದ್ವಿ ನಾವು ನಮ್ಮ ಸುಕ್ರೋಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಸುಕ್ರೋಸ್ ಈಸ್ ಅ ಡೈಸಕರೈಡ್ ವಿಚ್ ಈಸ್ ಮೇಡ್ ಅಪ್ ಆಫ್ ಟೂ ಮೊನೋಮರ್ಸ್. ಒಂದು ಯಾವ್ದು ಇರ್ತೈತಿ ನಮಗೆ ಗ್ಲೂಕೋಸ್ ಇರ್ತೈತಿ ಅಂತ ಹೇಳಿದ್ವಿ, ಆ್ಯಂಡ್ ಇನ್ನೊಂದು ಯಾವ್ದು ಇರ್ತೈತಿ ಅಂತ ಹೇಳಿದ್ವಿ ಫ್ರುಕ್ಟೋಸ್ ಅಂತ ಹೇಳಿದ್ವಿ. ಸೊ ಆ ಸುಕ್ರೋಸದ ಹಾಟ್ ಸ್ಟ್ರಕ್ಚರ್ ಯಾವ ಥರ ಬರ್ತೈತಿ ಅಂತ ನೋಡಿದ್ರಿ. ಸೊ ದಿಸ್ ಈಸ್ ಅ ಹಾಟ್ ಸ್ಟ್ರಕ್ಚರ್ ಆಫ್ ಯುವರ್ ಸುಕ್ರೋಸ್. ಸೊ ಈ ಸುಕ್ರೋಸಲ್ಲಿ ಬಾಂಡಿಂಗ್ ಅಂದರೆ ನಮ್ಮ ಗ್ಲೂಕೋಸು ಮತ್ತು ಫ್ರುಕ್ಟೋಸ್ ಮಧ್ಯೆ ಬಾಂಡಿಂಗ್ ಏನು ಬರ್ತೈತಲ್ಲ, ದಟ್ ಇಸ್ ಅ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಏನು ಹೇಳ್ತೀವಲ್ಲ, ಆ ಗ್ಲೈಕೋಸೈಡಿಕ್ ಲಿಂಕೇಜ್ ಯಾವುದ್ರ ಮಧ್ಯೆ ಆಗ್ತೈತೆ ಅಂದ್ರೆ ಕಾರ್ಬನ್ 1 ಆಫ್ ಯುವರ್ ಗ್ಲೂಕೋಸು ಮತ್ತು ಕಾರ್ಬನ್ 2 ಆಫ್ ಯುವರ್ ಫ್ರುಕ್ಟೋಸ್ ಮಧ್ಯೆ ಏನಾಗ್ತೈತೆ ನಮಗೆ ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮ್ ಆಗಿ ನಮಗೆ ಏನು ಮಾಡ್ತೈತಿ ಫಾರ್ಮೇಷನ್ ಆಫ್ ಸುಕ್ರೋಸ್ ಆಗ್ತೈತಿ. ಸೊ ಇದಾಗಿಂದ ವಿ ಹಾವ್ ಕಮ್ ಅಕ್ರಾಸ್ ಇನ್ನೊಂದು ಪಾಯಿಂಟ್ ಬಂದಿದ್ದು, ದಟ್ ಇಸ್ ಅ ಸ್ಮಾಲ್ ಪಾಯಿಂಟ್, ದಟ್ ಈಸ್ ಅ ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಥವಾ ಇನ್ವರ್ಷನ್ ಆಫ್ ಸುಕ್ರೋಸ್ ಅಂತ ಏನು ಹೇಳ್ತಿದ್ದಿಲ್ಲ ಅದನ್ನು ಸ್ಟಡಿ ಮಾಡಿದ್ವಿ. ಸೊ ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಥವಾ ಇನ್ವರ್ಷನ್ ಆಫ್ ಸುಕ್ರೋಸ್ ಅಂದರೆ ಏನು ಅಂದರೆ ಇಲ್ಲಿ ಮೀನಿಂಗು ನಮ್ಮ ಸುಕ್ರೋಸ್ ಏನೈತಿ ಡೆಕ್ಸ್ಟ್ರೋ ರೊಟೇಟರಿ ಇರ್ತೈತಿ. ಆನ್ ಹೈಡ್ರೋಲೈಸಿಸ್ ನಮ್ಮ ಸುಕ್ರೋಸ್ ಏನಾಗಿ ಕನ್ವರ್ಟ್ ಆಗ್ತೈತಿ ಅಂದ್ರೆ ಲಿಯೋ ರೊಟೇಟರಿ ಆಗಿ ಚೇಂಜ್ ಆಗ್ತೈತಿ. ಅಂದ್ರೆ ಡೆಕ್ಸ್ಟ್ರೋ ರೊಟೇಟರಿ ಇರೋದನ್ನ ಹೈಡ್ರೋಲೈಸಿಸ್ ಮಾಡಿದ್ರಿ ಅಂದ್ರೆ ಲಿಯೋ ರೊಟೇಟರಿ ಆಗಿ ಚೇಂಜ್ ಆಗ್ತೈತಿ. ಸೊ ಈ ಡೆಕ್ಸ್ಟ್ರೋ ಇರೋದ ಲಿಯೋ ರೊಟೇಟರಿ ಆಗಿ ಚೇಂಜ್ ಆಗೋದನ್ನ ಏನಂತ ಕರಿತೀವಿ ನಾವು ಇನ್ವರ್ಷನ್ ಅಂತ ಕರಿತೀವಿ. ಅಂದರೆ ರೈಟ್ ರೊಟೇಟ್ ಮಾಡ್ತಕ್ಕಂಥದ್ದು ಹೈಡ್ರೋಲೈಸಿಸ್ ಮಾಡಿದ ತಕ್ಷಣ ಏನಾಗ್ತೈತಿ ಲೆಫ್ಟ್ ರೊಟೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಯಾಕೆ ಲೆಫ್ಟ್ ರೊಟೇಟ್ ಮಾಡ್ತೈತಿ ಅಂದ್ರೆ ಹೈಡ್ರೋಲೈಸಿಸ್ ಮಾಡಿದಾಗ ನಮಗೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಇವೆರಡೂ ಏನು ಬರ್ತಾವಲ್ಲ, ಗ್ಲೂಕೋಸು ಡೆಕ್ಸ್ಟ್ರೋ ರೊಟೇಟರಿ ಇರ್ತೈತಿ, ಆಮೇಲೆ ಫ್ರುಕ್ಟೋಸ್ ಏನಿರ್ತೈತಿ ಲೆಯೋ ರೊಟೇಟರಿ ಇರ್ತೈತಿ. ಬಟ್ ಅದರದ್ದು ಡಿಗ್ರಿ ನೋಡಿದ್ವಿ ಅಂದ್ರೆ ಫ್ರುಕ್ಟೋಸದ್ದು ಡಿಗ್ರಿ ಆಫ್ ರೊಟೇಷನ್ ಲಿಯೋ ರೊಟೇಟರಿ ರೊಟೇಷನ್ ಏನಿರ್ತೈತಿ ಜಾಸ್ತಿ ಇರೋದ್ರಿಂದ ಆನ್ ಹೈಡ್ರೋಲೈಸಿಸ್ ನಮ್ಮ ಸುಕ್ರೋಸ್ ಏನಾಗ್ತೈತಿ ಲಿಯೋ ರೊಟೇಟರಿ ಆಗಿ ಆಕ್ಟ್ ಆಗ್ತೈತಿ. ಅದಕ್ಕಾಗಿ ಅದನ್ನು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಥವಾ ಇನ್ವರ್ಷನ್ ಆಫ್ ಸುಕ್ರೋಸ್ ಅಂತ ಕರಿತೀವಿ. ಸೊ ಟುಡೇ ಇನ್ ದಿಸ್ ಲೆಕ್ಚರ್ ವಿ ಆರ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಟೈಪ್ ಆಫ್ ಯುವರ್ ಕಾರ್ಬೋಹೈಡ್ರೇಟ್, ದಟ್ ಈಸ್ ಯುವರ್ ಪಾಲಿಸ್ಯಾಕರೈಡ್. ಸೊ ಇಲ್ಲಿವರೆಗೂ ಮಾಡಿದ್ದು ನಾವು ಮೋನೋಸ್ಯಾಕರೈಡ್ ಮತ್ತು ಡೈಸ್ಯಾಕರೈಡ್ ಮಾಡಿದ್ವಿ. ಇನ್ ದಿಸ್ ಲೆಕ್ಚರ್ ವಿ ಆರ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ಲಾಸಿಫಿಕೇಶನ್, ದಟ್ ಈಸ್ ಯುವರ್ ಪಾಲಿಸ್ಯಾಕರೈಡ್. ಅಂದರೆ ಈ ಕ್ಲಾಸಲ್ಲಿ ಪಾಲಿಸ್ಯಾಕರೈಡ್ಸ್ ಅಂದ್ರೇನು, ಅವ್ನು ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಟೈಪ್ಸ್ ಅಂದರೆ ಯಾವ್ಯಾವ ಬರ್ತಾವೆ ಪಾಲಿಸ್ಯಾಕರೈಡ್ಸ್ ಅಂದರೆ ಯಾವ ಎಕ್ಸಾಂಪಲ್ ಬರ್ತಾವೆ. 3 ಎಕ್ಸಾಂಪಲ್ ಬರ್ತಾವೆ ನಿಮಗೆ. ಒಂದು ಸೆಲ್ಯುಲೋಸ್ ಬರ್ತೈತಿ, ಇನ್ನೊಂದು ಸ್ಟಾರ್ಚ್ ಬರ್ತೈತಿ, ಇನ್ನೊಂದು ಗ್ಲೈಕೋಜನ್. ಇವು 3 ಪಾಲಿಸ್ಯಾಕರೈಡ್ಸ್. ಸೊ ಇವ್ರ ಬಗ್ಗೆ ನಾವೇನು ಮಾಡೋಣ ಈ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕಾರ್ಬೋಹೈಡ್ರೇಟ್, ದಟ್ ಈಸ್ ಯುವರ್ ಪಾಲಿಸ್ಯಾಕರೈಡ್. ಸೊ ಇಲ್ಲಿ ನೇಮ್ ಒಳಗನೆ ಏನಾಗ್ತೈತೆ ನಮಗೆ ಪಾಲಿಸ್ಯಾಕರೈಡ್ ಅಂದರೆ ಏನು ಅಂತ ಹೇಳ್ತೈತೆ. ಪಾಲಿ ಅಂದರೆ ಏನು ಇಲ್ಲಿ ನಮಗೆ ಮೆನಿ. ಯಾವಾಗ ನಮ್ಮ ಕಾರ್ಬೋಹೈಡ್ರೇಟನ್ನು ನಾವು ಹೈಡ್ರೋಲೈಸಿಸ್ ಮಾಡಿದ್ರಿ ಅಂದ್ರೆ ಇಫ್ ಯು ಗೆಟ್ ಅ ಮೋರ್ ದ್ಯಾನ್ 10 ಮೊನೋಸ್ಯಾಕರೈಡ್ ಯೂನಿಟ್, ಅಂದರೆ ಯಾವುದೇ ಒಂದು ನಾವು ಕಾರ್ಬೋಹೈಡ್ರೇಟನ್ನು ಹೈಡ್ರೋಲೈಸಿಸ್ ಮಾಡಿದ್ರಿ ಅಂದ್ರೆ 10ಕ್ಕಿಂತ ಜಾಸ್ತಿ ಏನು ಬರಬೇಕು ನಮಗೆ ಮೊನೋಸ್ಯಾಕರೈಡ್ ಯೂನಿಟ್ಸ್ ಬಂದು ಅಂದ್ರೆ ಅದನ್ನೇನಂತ ಕರಿತೀವಿ ನಾವು ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ಅಂದರೆ ನಂಬರ್ ಆಫ್ ಮೊನೋಸ್ಯಾಕರೈಡ್ಸ್ ಏನಾಗ್ತೈತೆ ನಮಗೆ ಜಾಸ್ತಿ ಇರ್ತೈತಿ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಮೊನೋಸ್ಯಾಕರೈಡ್ ಯೂನಿಟ್ ನಮ್ಮ ಪಾಲಿಸ್ಯಾಕರೈಡ್ಸಲ್ಲಿ ಏನಾಗ್ತೈತಿ ಅಂದ್ರೆ ಅದರದ್ದು ಮಾಲಿಕ್ಯುಲರ್ ಮಾಸ್ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಯಾಕಂದ್ರೆ ಒಂದು ಮೊನೋಮರ್ ಅಂದ್ರೆ ಏನು ತಗೋರಿ, ದಟ್ ಈಸ್ ಗ್ಲೂಕೋಸ್ ತಗೋರಿ. ಸೊ ಗ್ಲೂಕೋಸ್ ತೊಗೊಂಡ್ರೆ ಅದರದ್ದು ಮಾಲಿಕ್ಯುಲರ್ ಮಾಸ್ ಏನಾಗ್ತೈತಿ ಕಡಿಮೆ ಇರ್ತೈತಿ. ಅದೇ 2 ಗ್ಲೂಕೋಸ್ ತೊಗೊಂಡ್ರಿ ಅಂದ್ರೆ ಮಾಲಿಕ್ಯುಲರ್ ಮಾಸ್ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಸೊ ಯಾವಾಗ ನಮಗೆ ನಂಬರ್ ಆಫ್ ಮೊನೋಮರ್ ಯೂನಿಟ್ ಒಂದಕ್ಕೊಂದು ಜಾಯ್ನ್ ಆಗ್ತವೆ, ಸೊ ಜಾಯ್ನ್ ಆಗೋದು ಯಾವ ರೀತಿ ಆಗ್ತೈತಿ ಅಂದ್ರೆ ದಟ್ ಈಸ್ ಡ್ಯೂ ಟು ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಇದು ಒಂದು ನಮ್ಮ ಮೊನೋಸ್ಯಾಕರೈಡ್ ಆ್ಯಂಡ್ ಇದಕ್ಕೆ ಯಾವ್ದು ಜಾಯ್ನ್ ಆಗ್ತೈತಿ ನೆಕ್ಸ್ಟ್ ಮೊನೋಸ್ಯಾಕರೈಡ್ ಆ್ಯಂಡ್ ಇದು ನೆಕ್ಸ್ಟ್ ಮೊನೋಸ್ಯಾಕರೈಡ್ ಆ್ಯಂಡ್ ಈ ಕಡೆ ತೊಗೊಂಡ್ರಿ ಅಂದ್ರೆ ಇದು ನಮ್ಮದೇನು ನೆಕ್ಸ್ಟ್ ಮೊನೋಸ್ಯಾಕರೈಡ್. ಸೊ ಈ ಥರ ಏನಾಗ್ತೈತಿ ನಮ್ಮದು ಮೊನೋಸ್ಯಾಕರೈಡ್ ಯೂನಿಟ್ ಒಂದಕ್ಕೊಂದು ಏನಾಗ್ತೈತಿ ಜಾಯ್ನ್ ಆಗ್ತಾ ಹೋಗ್ತೈತಿ. ಜಾಸ್ತಿ ನಂಬರ್ ಆಫ್ ಮೊನೋಸ್ಯಾಕರೈಡ್ ಯೂನಿಟ್ ಜಾಯ್ನ್ ಆದವು ಅಂದ್ರೆ ಇವನ್ನೆಲ್ಲ ಏನಂತ ಟೋಟಲ್ ಏನಂತ ಕರಿತೀವಿ ನಾವು ಇದನ್ನು ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಅಂದರೆ ಒಂದೊಂದು ಮೊನೋಸ್ಯಾಕರೈಡ್ ಯೂನಿಟ್ ಜಾಯ್ನ್ ಆಗಿ ಒಂದು ನಮ್ಗೆ ಏನಾಗ್ತೈತಿ ದೊಡ್ಡ ಲಾಂಗ್ ಚೈನ್ ಮಾಡ್ತಂದ್ರೆ ಅಂಥವ್ನ ಏನಂತ ಕರಿತೀವಿ ನಾವು ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಸೊ ಇಲ್ಲಿ ಬರ್ತಕ್ಕಂಥ ಬಾಂಡನ್ನು ಏನಂತ ಕರಿತೀವಿ ಅಂದ್ರೆ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್, ದ ಬಾಂಡಿಂಗ್ ಬಿಟ್ವೀನ್ 2 ಮೊನೋಸ್ಯಾಕರೈಡ್ ಯೂನಿಟ್ಸ್ ಆರ್ ದ ಲಿಂಕೇಜ್ ಬಿಟ್ವೀನ್ 2 ಮೊನೋಸ್ಯಾಕರೈಡ್ ಯೂನಿಟ್ ಏನಂತ ಕರಿತೀವಿ ಅಂದ್ರೆ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಈ ಪಾಲಿಸ್ಯಾಕರೈಡನ್ನು ಹೈಡ್ರೋಲೈಸಿಸ್ ಮಾಡಿದ್ರೆ ಏನಾಗ್ತೈತಿ ಇವೆಲ್ಲವೂ ಏನಾಗ್ತವೆ ನಮಗೆ ಈ ಗ್ಲೈಕೋಸೈಡಿಕ್ ಲಿಂಕೇಜ್ ಏನಾಗ್ತೈತಿ ಬ್ರೇಕ್ ಆಗಿ ಒಂದೊಂದೇ ಮೊನೋಸ್ಯಾಕರೈಡ್ ಯೂನಿಟ್ ಏನಾಗ್ತೈತಿ ಸಪ್ರೇಟ್ ಆಗ್ತೈತಿ. ಸೊ ದ
ಮೋನೋಸ್ಯಾಕರೈಡ್ ಯೂನಿಟ್ ಏನಾಗ್ತೈತಿ ಹೈಡ್ರೋಲೈಸಿಸ್ ಮಾಡಿದಾಗ ಜಾಸ್ತಿ ಮೋನೋಸ್ಯಾಕರೈಡ್ ಯೂನಿಟ್ಸ್ ಬಂದ್ರೆ ಅದನ್ನೇನಂತ ಕರಿತೀವಿ ನಾವು ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಸೊ ಪಾಲಿಸ್ಯಾಕರೈಡ್ಸಲ್ಲಿ ನಾವು 3 ಕಲಿತೀವಿ ಅಂತ ಹೇಳಿದ್ವಿ. ಒಂದು ಯಾವ್ದು ಕಲಿತೀವಿ ಅಂತ ಹೇಳಿದ್ವಿ ನಾವು ಸ್ಟಾರ್ಚ್ ಅಂತ ಹೇಳಿದ್ವಿ, ಸೆಕೆಂಡ್ ಒನ್ ಗ್ಲೈಕೋಜನ್, ಥರ್ಡ್ ಒನ್ ಸೆಲ್ಯುಲೋಸ್. ಇವು 3 ಕಲಿತೀವಿ ಅಂತ ಹೇಳಿದ್ವಿ. ಫಸ್ಟ್ ವಿ ವಿಲ್ ಲುಕ್ ಇನ್ ಟು ಯುವರ್ ಸ್ಟಾರ್ಚ್. ಸೊ ಸ್ಟಾರ್ಚ್ ಅಂದರೆ ಏನು? ದಟ್ ಈಸ್ ಅ ಸ್ಟಾರ್ಚ್ ಈಸ್ ಅ ಪಾಲಿಮರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅ ಪ್ಲಾಂಟ್ಸ್. ಈ ಸ್ಟಾರ್ಚ್ ಎಲ್ಲಿ ಪ್ರೆಸೆಂಟ್ ಇರ್ತೈತಿ ಅಂದ್ರೆ ನಿಮಗೆ ಪ್ಲಾಂಟ್ಸ್ ಅಲ್ಲಿ ಪ್ರೆಸೆಂಟ್ ಇರ್ತೈತಿ, ವಿಚ್ ಈಸ್ ಅ ಎನರ್ಜಿ ಸ್ಟೋರೇಜ್ ಆಫ್ ಯುವರ್ ಪ್ಲಾಂಟ್ಸ್. ನಮ್ಮ ಗ್ರೀನ್ ಪ್ಲಾಂಟ್ಸ್ ಏನಿರ್ತಾವಲ್ಲ ಅಥವಾ ನೀವೇನು ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ, ಊಟಕ್ಕಂತ ಯೂಸ್ ಮಾಡ್ತಿರ್ತಾರಲ್ಲ, ಅದು ಏನು ಫುಡ್ ಮಟೀರಿಯಲ್ ಇರ್ತೈತಲ್ಲ ಆ ಫುಡ್ಡನ್ನ ಏನಂತ ಕರಿತೀವಿ ಅಂದ್ರೆ ನಾವು ಸ್ಟಾರ್ಚ್ ಅಂತ ಕರಿತೀವಿ. ಸ್ಟಾರ್ಚ್ ಈಸ್ ಅ ಎನರ್ಜಿ ಸ್ಟೋರೇಜ್ ಇನ್ ಪ್ಲಾಂಟ್ಸ್. ಸೊ ಅದೇನಾಗ್ತೈತಿ ನಮಗೆ ಪ್ಲಾಂಟ್ಸ್ ಅಲ್ಲಿ ಪ್ರೆಸೆಂಟ್ ಇರ್ತೈತಿ. ಸೊ ಈ ಸ್ಟಾರ್ಚ್ದು ಫಾರ್ಮುಲಾ ಅಂತ ತಗೊಂಡ್ರಿ ಅಂದ್ರೆ ಈಗ ಹೆಂಗೆ ನಾವು ಗ್ಲೂಕೋಸ್ ಫಾರ್ಮುಲಾ C6H12O6 ಅಂತ ಹೇಳ್ತೀವಲ್ಲ, ಆ್ಯಂಡ್ ಮಾಲ್ಟೋಸ್ C12H22O11 ಅಂತ ಹೇಳ್ತಿರಲ್ಲ, ಈ ಸ್ಟಾರ್ಚ್ದು ಫಾರ್ಮುಲಾ ಅಂತ ತಗೊಂಡ್ರಿ ಏನು ಬರ್ತೈತಿ ಅಂದ್ರೆ ನಿಮಗೆ C6H10O5 N ಟೈಮ್ಸ್ ಅಂತ ಬರ್ತೈತಿ. ದ ಫಾರ್ಮುಲಾ ಆಫ್ ಸ್ಟಾರ್ಚ್ ಏನು ಬರ್ತೈತಿ C6H10O5 ಅಂತ ಬರ್ತೈತಿ. ದ ಎನ್ ಎಷ್ಟಕ್ಕೆ ಈಕ್ವಲ್ ಇರ್ತೈತಿ ಅಂದ್ರೆ ದಟ್ ಈಸ್ ಅಬೌಟ್ 30 to 300 ಯೂನಿಟ್ಸ್ ಅನ್ನ ಏನಿರ್ತೈತಿ ಅದ ಎನ್ ಪ್ರೆಸೆಂಟ್ ಇರ್ತೈತಿ. ಅಂದರೆ C6H10O5 ಏನಿರ್ತೈತಿ ಎನ್ ಟೈಮ್ಸ್. ಅಂದರೆ ಇದು ಒಂದು ನಮ್ಮದು C6H10O5 ಯೂನಿಟ್. ನೆಕ್ಸ್ಟ್ ಇನ್ನೊಂದು C6H10O5 ಯೂನಿಟ್, C6H10O5 ಯೂನಿಟ್. ಸೊ ಈ ಥರ ಎಷ್ಟು ಯೂನಿಟ್ಸ್ ಇರ್ತೈತಿ ಅಂದ್ರೆ ಮಿನಿಮಮ್ ಆಫ್ 30ಇಂದ ಎಷ್ಟು ಇರ್ತೈತಿ ನಮಗೆ 300 ಯೂನಿಟ್ಸ್ವರೆಗೂ ಇರ್ತೈತಿ. ಸೊ ಸ್ಟಾರ್ಚ್ ಇದಂತ ತೊಗೊಂಡ್ರಿ ಅಂದ್ರೆ ಫಾರ್ಮುಲಾ ಏನಾಗ್ತೈತಿ ನಿಮಗೆ C6H10O5 ಅಂತ ಬರ್ತೈತಿ. ಸೊ ಈ ಸ್ಟಾರ್ಚ್ ಎದರ್ಲಿಂದ ಆಗಿರ್ತೈತಿ ಅಂದ್ರೆ ಸ್ಟಾರ್ಚ್ ಈಸ್ ಅ ಪಾಲಿಮರ್ ಆಫ್ ಯುವರ್ ಆಲ್ಫಾ ಗ್ಲೂಕೋಸ್. ಸೊ ಸ್ಟಾರ್ಚ್ ಈಸ್ ಅ ಪಾಲಿಮರ್ ಆಫ್ ಯುವರ್ ಆಲ್ಫಾ ಗ್ಲೂಕೋಸ್. ನಿಮ್ಗೆ ಗ್ಲೂಕೋಸಲ್ಲಿ ಆಲ್ಫಾ ಗ್ಲೂಕೋಸ್ ಮತ್ತು ಬೀಟಾ ಗ್ಲೂಕೋಸ್ ಬರ್ತಿತ್ತು. ಸೊ ಸ್ಟಾರ್ಚ್ ಈಸ್ ಅ ಪಾಲಿಮರ್ ಆಫ್ ಯುವರ್ ಆಲ್ಫಾ ಗ್ಲೂಕೋಸ್ ವಿತ್ ಅ ಬಾಂಡಿಂಗ್ ಯಾವ್ದು ಇರ್ತೈತಿ ಅಂತ ಹೇಳ್ತೀವಿ ನಾವು ಗ್ಲೈಕೋಸಿಡಿಕ್ ಲಿಂಕೇಜ್ ಇರ್ತೈತಿ. ಅಂದರೆ 2 ಮೋನೋಸ್ಯಾಕರೈಡ್ಸ್ ಮಧ್ಯೆ, ಅಂದರೆ 2 ಆಲ್ಫಾ ಗ್ಲೂಕೋಸ್ ಮಧ್ಯೆ ಏನು ಬಾಂಡ್ ಬರ್ತೈತಲ್ಲ ಅಥವಾ ಏನು ಲಿಂಕೇಜ್ ಬರ್ತೈತಲ್ಲ ಆ ಲಿಂಕೇಜನ್ನು ಏನಂತ ಕರಿತೀವಿ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಸೊ ಸ್ಟಾರ್ಚ್ ಈಸ್ ಅ ಪಾಲಿಮರ್ ಆಫ್ ಯುವರ್ ಆಲ್ಫಾ ಗ್ಲೂಕೋಸ್. ಸೊ ಅಗೇನ್ ನಿಮ್ಮ ಸ್ಟಾರ್ಚಲ್ಲಿ ಏನಾಗ್ತೈತಿ ಅಂದ್ರೆ 2 ಥರ ಬರ್ತೈತಿ. ಒಂದು ಅಮೈಲೋಸ್ ಅಂತ ಬರ್ತೈತಿ, ಇನ್ನೊಂದು ಏನು ಬರ್ತೈತಿ ನಮಗೆ ಅಮೈಲೋ ಪೆಕ್ಟಿನ್ ಅಂತ ಬರ್ತೈತಿ. ನಿಮ್ಮ ಸ್ಟಾರ್ಚ್ ಅಂತ ತೊಗೊಂಡ್ರಿ ಅಂದ್ರೆ ಸ್ಟಾರ್ಚಿನ ಏನು ಮಾಡ್ತೀವಿ ಅಂದ್ರೆ ನಾವು 2 ಆಗಿ ಡಿವೈಡ್ ಮಾಡ್ತೀವಿ. ಒಂದು ಅಮೈಲೋಸ್ ತಗೋತೀವಿ, ಇನ್ನೊಂದು ಅಮೈಲೋ ಪೆಕ್ಟಿನ್ ಅಂತ ತಗೋತೀವಿ. ಸೊ ಇವು 2 ಏನಂದ್ರೆ ದ ಸ್ಟಾರ್ಚ್ ಈಸ್ ಮೇಡ್ ಅಪ್ ಆಫ್ 2 ಮಟೀರಿಯಲ್ಸ್. ಒಂದು ಅಮೈಲೋಸು, ಇನ್ನೊಂದು ಯಾವುದು ಅಂದ್ರೆ ನಮಗೆ ಅಮೈಲೋ ಪೆಕ್ಟಿನ್. ಸೊ ಅಮೈಲೋಸ್ ಅಂತ ತಗೊಂಡ್ರಿ ಅಂದ್ರೆ ನಮ್ಮ ಟೋಟಲ್ ಸ್ಟಾರ್ಚ್ ಇತ್ತಂದರೆ, ಅಂದರೆ ಈಗ 100% ಆಫ್ ಸ್ಟಾರ್ಚ್ ಐತೆ ಅಂದ್ರೆ ಆ 100% ಆಫ್ ಸ್ಟಾರ್ಚ್ ಒಳಗೆ ಅಮೈಲೋಸು ಪ್ರೆಸೆಂಟ್ ಇರ್ತೈತಿ ಮತ್ತು ನಮ್ಮ ಅಮೈಲೋ ಪೆಕ್ಟಿನೂ ಪ್ರೆಸೆಂಟ್ ಇರ್ತೈತಿ. ದ ಪರ್ಸೆಂಟೇಜ್ ಆಫ್ ಅಮೈಲೋಸು ಮತ್ತು ಅಮೈಲೋ ಪೆಕ್ಟಿನ್ ಅಂತ ತಗೊಂಡ್ರಿ ಅಂದ್ರೆ ಅಮೈಲೋಸ್ ಎಷ್ಟು ಇರ್ತೈತಿ ಅಂದ್ರೆ ಅಬೌಟ್ 15 to 20% ಇರ್ತೈತಿ. ಅಂದರೆ ಒಂದು ಸ್ಟಾರ್ಚ್ ಅಂತ ತಗೊಂಡಾಗ ಆ ಸ್ಟಾರ್ಚಲ್ಲಿ ನಮ್ಮ ಅಮೈಲೋಸ್ ಪರ್ಸೆಂಟೇಜ್ ಎಷ್ಟು ಇರ್ತೈತಿ 15 to 20% ಇರ್ತೈತಿ. ವೇರಾಸ್ ಅಮೈಲೋ ಪೆಕ್ಟಿನದು ಎಷ್ಟು ಇರ್ತೈತಿ ಅಂದರೆ ನಿಮಗೆ 80 to 85% ಆಫ್ ಅಮೈಲೋ ಪೆಕ್ಟಿನ್ ಇರ್ತೈತಿ. ಸೆಕೆಂಡ್ ಪಾಯಿಂಟಿಗೆ ಬಂದ್ರಿ ಅಂದ್ರೆ ನಿಮ್ಮ ಅಮೈಲೋಸ್ ಏನಾಗ್ತೈತಿ ಅಂದ್ರೆ ವಿಚ್ ವಿ ಕಾಲ್ ಇಟ್ ಆಸ್ ಅ ವಾಟರ್ ಸಾಲ್ಯುಬಲ್. ನಿಮ್ಮ ಅಮೈಲೋಸ್ ಏನಿರ್ತೈತಿ ಅಂದ್ರೆ ವಾಟರ್ ಸಾಲ್ಯುಬಲ್ ಇರ್ತೈತಿ. ವೇರಾಸ್ ಅಮೈಲೋ ಪೆಕ್ಟಿನ್ ಏನಾಗ್ತೈತಿ ಅಂದ್ರೆ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಅಮೈಲೋಸ್ ಏನಾಗ್ತೈತಿ ನಮಗೆ ವಾಟರಲ್ಲಿ ಸಾಲ್ಯುಬಲ್ ಆಗ್ತೈತಿ, ಅಮೈಲೋ ಪೆಕ್ಟಿನ್ ಏನಾಗ್ತೈತಿ ನಮಗೆ ಇನ್ಸಾಲ್ಯುಬಲ್ ಇನ್ ವಾಟರ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ರಿ ಅಂದ್ರೆ ನಮ್ಮ ಅಮೈಲೋಸನ್ ಏನಂತ ತಗೋತೀವಿ ಅಂದ್ರೆ ಇಟ್ ಈಸ್ ಅ ಲಾಂಗ್ ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್ ಅಂತ ತಗೋತೀವಿ. ಅಂದರೆ ಇಲ್ಲಿ ಅಮೈಲೋಸ್ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಈ ಸ್ಟ್ರಕ್ಚರ್ ಆಫ್ ಅಮೈಲೋಸ್ದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಬ್ರಾಂಚಿಂಗ್ ಬರಲ್ಲ. ಅಂದರೆ ಏನಾಗ್ತೈತಿ ಇಲ್ಲಿ ನಮಗೆ ಸ್ಟ್ರೇಟ್ ಚೈನೇ ಇರ್ತೈತಿ. ಬಟ್ ಇನ್ ಕೇಸ್ ಆಫ್ ಅಮೈಲೋ ಪೆಕ್ಟಿನ್ ಯು ಗಾಟ್ ಅ ಬ್ರಾಂಚಿಂಗ್ ಇರ್ತೈತಿ. ಯಾವಾಗ ನಮ್ಮ ಸ್ಟ್ರಕ್ಚರ್ ಆಫ್ ಅಮೈಲೋ ಪೆಕ್ಟಿನ್ ನೋಡಿದ್ರಿ ಅಂದ್ರೆ ಅಮೈಲೋ ಪೆಕ್ಟಿನಲ್ಲಿ ಏನಾಗ್ತೈತಿ ನಮಗೆ ಬ್ರಾಂಚಿಂಗ್ ಬರ್ತೈತಿ. ಫಾರ್ ಎಕ್ಸಾಂಪಲ್ ಇದು ನಿಮ್ಮ ಒಂದು ಮೋನೋಸ್ಯಾಕರೈಡ್ ಆ್ಯಂಡ್ ಇದು ನಿಮ್ಮ ಲಿಂಕೇಜು, ಇದು ಸೆಕೆಂಡ್ ಮೋನೋಸ್ಯಾಕರೈಡ್, ಇದು ನಿಮ್ಮ ಲಿಂಕೇಜು, ಇದು ನಿಮ್ಮ ಥರ್ಡ್ ಮೋನೋಸ್ಯಾಕರೈಡ್ ಅಂತ ತೊಗೊಂಡ್ರಿ ಅಂದ್ರೆ ಇಲ್ಲೇನಿರ್ತೈತಿ ಅಂದ್ರೆ ಯಾವುದೇ ರೀತಿಯಾದಂಥ ನಮಗೇನಿರಲ್ಲ ಬ್ರಾಂಚಿಂಗ್ ಇರಲ್ಲ. ಈ ಥರ ಏನಾಗ್ತೈತಿ ನಮ್ಮ ಮೋನೋಸ್ಯಾಕರೈಡ್ ಯೂನಿಟ್
ಕಂಟಿನ್ಯೂ ಆಗಿ ಗ್ಲೈಕೋಸೈಡಿಕ್ ಲಿಂಕೇಜ್ ಏನಾಗ್ತೈತಿ ಸ್ಟ್ರೇಟ್ ಚೈನ್ ಫಾರ್ಮ್ ಆಗಿರ್ತೈತಿ ಯಾವುದರಲ್ಲಿ ಅಮೈಲೋಸ್ದಲ್ಲಿ. ವೆರಾಸ್ ಅಮೈಲೋಪೆಕ್ಟಿನ್ ತೊಗೊಂಡ್ರಿ ಅಂದ್ರೆ ಏನಾಗ್ತೈತಿ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಬಾಂಡ್ ಆಗ್ತೈತಿ. ಈ ಥರ ಏನಾಗ್ತೈತಿ ನಮಗಿಲ್ಲಿ ಈ ಥರ ಏನಾಗ್ತೈತಿ ಒಂದು ಬ್ರಾಂಚಿಂಗ್ ಫಾರ್ಮ್ ಆಗಿಬಿಡ್ತೈತಿ. ಇಲ್ಲಿ ಬ್ರಾಂಚಿಂಗ್ ಆಯ್ತಂದ್ರೆ ಏನಾಗ್ತೈತಿ ಇದನ್ನೇನಂತ ತೊಗೊಳಕ್ಕೆ ಬರಲ್ಲ, ನಾವು ಸ್ಟ್ರೇಟ್ ಚೈನ್ ಅಂತ ತೊಗೊಳಕ್ಕೆ ಬರಲ್ಲ. ಅಂದ್ರೆ ಇಲ್ಲಿ ಏನೈತಿ ಸ್ಟ್ರೇಟ್ ಚೈನ್ ಬಂದೈತಿ, ಕೆಳಗೆ ಏನಾಗೈತಿ ನಮಗೆ ಬ್ರಾಂಚಿಂಗ್ ಆಗೈತಿ. ಸೊ ಬ್ರಾಂಚಿಂಗ್ ಯಾವುದರಲ್ಲಿ ಫಾರ್ಮ್ ಆಗ್ತೈತಿ ಅಂದ್ರೆ ನಮಗೆ ಅಮೈಲೋಪೆಕ್ಟಿನಲ್ಲಿ ಬ್ರಾಂಚಿಂಗ್ ಆಗ್ತೈತಿ. ವೆರಾಸ್ ಅಮೈಲೋಸಲ್ಲಿ ಏನಾಗಲ್ಲ ನಮಗೆ ಯಾವುದೇ ರೀತಿಯಾದಂಥ ಬ್ರಾಂಚಿಂಗ್ ಫಾರ್ಮ್ ಆಗಲ್ಲ. ನೆಕ್ಸ್ಟ್ ಪಾಯಿಂಟಿಗೆ ಬಂದ್ರಿ ಅಂದ್ರೆ ದ ಫಾರ್ಮೇಷನ್ ಆಫ್ ಗ್ಲೈಕೋಸೈಡಿಕ್ ಲಿಂಕೇಜ್ ಎಲ್ಲಿ ಆಗ್ತೈತಿ ಅಂದ್ರೆ, ಯಾಕಂದ್ರೆ ನಮ್ಮ ಅಮೈಲೋಸ್ ಆಗಿರ್ಬೋದು ಅಮೈಲೋಪೆಕ್ಟಿನ್ ಆಗಿರ್ಬೋದು ಏನೋ ಇಟ್ ಈಸ್ ಅ ಪಾಲಿಮರ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಸೊ ಗ್ಲೂಕೋಸ್ದ ನಮ್ಮ ಬಾಂಡಿಂಗ್ ಎಲ್ಲಿ ಬರ್ತೈತಿ ಅಂದ್ರೆ C1 ಆಫ್ ಒನ್ ಗ್ಲೂಕೋಸ್ ವಿತ್ C4 ಆಫ್ ಅನದರ್ ಗ್ಲೂಕೋಸ್. ಅಂದ್ರೆ ಇಲ್ಲೇನು ಸ್ಟೇಟ್ ಚೈನ್ ಏನು ಫಾರ್ಮ್ ಆಗ್ತೈತಲ್ಲ ಎರಡು ಮೋನೋಸ್ಯಾಕರೈಡ್ ಯೂನಿಟ್ ಮಧ್ಯೆ ಫಾರ್ಮ್ ಆಗ್ತಕ್ಕಂಥ ಬಾಂಡ್ ಎಲ್ಲಿ ಬರ್ತೈತಿ ಅಂದ್ರೆ ಒಂದು ಗ್ಲೂಕೋಸಲ್ಲಿ C1 ಪಾರ್ಟಿಸಿಪೇಟ್ ಮಾಡ್ತೈತಿ, ಇನ್ನೊಂದು ಏನಾಗ್ತೈತಿ C4 ಪಾರ್ಟಿಸಿಪೇಟ್ ಮಾಡ್ತೈತಿ. ಆ್ಯಂಡ್ ಅಮೈಲೋಪೆಕ್ಟಿನಲ್ಲಿನೂ ಕೂಡ ಫಾರ್ಮೇಷನ್ ಆಫ್ ಬಾಂಡ್ ಬಿಟ್ವೀನ್ C1 ಆಫ್ ಒನ್ ಗ್ಲೂಕೋಸ್ ವಿತ್ C4 ಆಫ್ ಅದರ್ ಗ್ಲೂಕೋಸ್ ಎರಡೂ ಆಗೋದಲ್ಲಿ ಸೇಮ್ ಆಗ್ತೈತಿ. ಇಲ್ಲಾದರೂ C1 C4 ಆಗ್ತೈತಿ, ಇಲ್ಲಾದ್ರೂ ಏನಾಗ್ತೈತಿ C1 C4 ಆಗ್ತೈತಿ. ಅಲಾಂಗ್ ವಿತ್ C1 C4 ಇನ್ನೊಂದು ಬರ್ತೈತಿ ನಿಮ್ಗೆ C1 ಆ್ಯಂಡ್ C6 ಬರ್ತೈತಿ. C1 ಮತ್ತು C6 ಬರ್ತೈತಿ. ಅಂದರೆ C1 C4 ಜೊತೆ ಇನ್ನೊಂದು ಯಾವ್ದು ಬರ್ತೈತಿ ಅಂದ್ರೆ ನಮಗೆ C1 ಮತ್ತು C6 ಬರ್ತೈತಿ. ಈ C1 C6 ಯಾವಾಗ ಆಗ್ತೈತಿ ಅಂದ್ರೆ ದ ಫಾರ್ಮೇಷನ್ ಆಫ್ ಬ್ರಾಂಚಿಂಗ್. ಎಲ್ಲಿ ಬ್ರಾಂಚಿಂಗ್ ಆಗ್ತಿರ್ತೈತಲ್ಲ ಅಲ್ಲಿ ಏನಿರ್ತೈತಿ ನಮಗೆ ಬಾಂಡಿಂಗ್ C1 ಮತ್ತು ನಿಮ್ಮ C6ದಲ್ಲಿ ಇರ್ತೈತಿ. ಸೊ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಯುವರ್ ಸ್ಟಾರ್ಚ್. ಸೊ ಸ್ಟಾರ್ಚ್ದೊಳಗೆ ಏನು ಎರಡು ಡಿಫ್ರೆನ್ಸ್ ಬರ್ತೈತಲ್ಲ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ ಅದ್ರದ್ದು ಏನಾಗ್ತೈತಿ ಡಿಫ್ರೆನ್ಸಸ್ ಇದು ಕೌಂಟ್ ಆಗ್ತೈತಿ. ಸೊ ಅಮೈಲೋಸದ ಪರ್ಸೆಂಟೇಜ್ ಸ್ಟಾರ್ಚ್ ಒಳಗೆ ಎಷ್ಟು ಇರ್ತೈತಿ 15 to 20% ಇರ್ತೈತಿ. ಅಮೈಲೋಪೆಕ್ಟಿನ 80 to 85, whereas amylose is soluble in water, whereas amylopectin is insoluble in water. Amylose is a long chain structure, whereas amylopectin is a branching ಆಗ್ತೈತಿ. ಆ್ಯಂಡ್ ಅಮೈಲೋಸ್ ಓನ್ಲಿ ಒಂದೇ ಬಾಂಡಿಂಗ್ ಇರ್ತೈತಿ, ದಟ್ ಈಸ್ ಅ C1 ಮತ್ತು C4 ಮಧ್ಯೆ ಅಷ್ಟೇ ಬಾಂಡಿಂಗ್ ಫಾರ್ಮ್ ಆಗ್ತೈತಿ. ವೆರಾಸ್ ನಿಮ್ಮ ಅಮೈಲೋಪೆಕ್ಟಿನದ C1 ಮತ್ತು C4ದಲ್ಲಿ ಏನಾಗ್ತೈತಿ ನಮಗೆ ಬಾಂಡಿಂಗ್ ಫಾರ್ಮ್ ಆಗ್ತೈತಿ. ಆ್ಯಂಡ್ ಇನ್ನೊಂದು ಎಲ್ಲಿ ಬರ್ತೈತಿ ನಮ್ಮ C1 ಮತ್ತು C6. ಇದೇನು ಲಾಂಗ್ ಚೈನ್ ಸ್ಟ್ರಕ್ಚರ್ ಮತ್ತು ಫಾರ್ಮೇಷನ್ ಆಫ್ ಬಾಂಡ್ C1 C4 ಇದು ಬ್ರಾಂಚಿಂಗು ಮತ್ತು ಫಾರ್ಮೇಷನ್ ಆಫ್ ಬಾಂಡ್ ಬಿಟ್ವೀನ್ C1 ಆ್ಯಂಡ್ C4 ಏನು ಮಾಡ್ಬೋದು ನಾವು ಅದ್ರ ಸ್ಟ್ರಕ್ಚರ್ ಹಾಕೊಂಡ್ರಿ ಅಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ತೈತಿ. ಆ ಸ್ಟ್ರಕ್ಚರದ್ದೇ ನಿಮಗೆ ನೆಸೆಸಿಟಿ ಇಲ್ಲ, ಆದರೂ ಇವೆರಡರದ್ದು ಸ್ಟ್ರಕ್ಚರ್ ಹಾಕ್ಕೊಂಡು ಯಾವ ಥರ ನಮಗೆ ಬ್ರಾಂಚಿಂಗ್ ಮತ್ತು ಯಾವ ಥರ ಸ್ಟ್ರೇಟ್ ಚೈನ್ ಬರ್ತೈತಿ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್ ಟು ಸ್ಟ್ರಕ್ಚರ್ ಆಫ್ ಯುವರ್ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್. ಸೊ ಅಮೈಲೋಸ್ ಏನಿರ್ತೈತಿ ಅಂತ ಹೇಳಿದ್ವಿ ನಾವು ಸ್ಟ್ರೇಟ್ ಚೈನ್ ಇರ್ತೈತಿ ಅಂತ ಹೇಳಿದ್ವಿ. ವೆರಾಸ್ ನಮ್ಮ ಅಮೈಲೋಪೆಕ್ಟಿನ್ ಏನಿರ್ತೈತಿ ಅಂತ ಹೇಳಿದ್ವಿ ಅಂದ್ರೆ ಬ್ರಾಂಚ್ ಇರ್ತೈತಿ ಅಂತ ಹೇಳಿ. ಸೊ ಸ್ಟಾರ್ಚ್ ಇಟ್ ಈಸ್ ಅ ಪಾಲಿಮರ್ ಆಫ್ ಅಲ್ಫಾ ಗ್ಲೂಕೋಸ್ ಅಂತ ಹೇಳಿದ್ವಿ. ಸೊ ಅಲ್ಫಾ ಗ್ಲೂಕೋಸ್ ಸ್ಟ್ರಕ್ಚರ್ ಹಾಕೊಂಡ್ರೆ ಯಾವ ಥರ ಬರ್ತೈತಿ ನೋಡ್ಕೋರಿ ನಿಮಗೆ. ಸೊ ಈ ಥರ ನಿಮ್ಗೆ ಏನಿರ್ತೈತಿ ಗ್ಲೂಕೋಸಲ್ಲಿ 5 ಮೆಂಬರ್ಡ್ ರಿಂಗ್ ಇರ್ತೈತಿ. ಇದು ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಫಿಫ್ತ್ ಕಾರ್ಬನ್ನ 6 ಕಾರ್ಬನ್ ಏನು ಬರ್ತೈತಿ ಅಂತ ಹೇಳ್ತೀವಿ ನಾವು ಹೊರಗಡೆ, ದಟ್ ಈಸ್ CH2OH. ಸೊ ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಯುವರ್ ಗ್ಲೂಕೋಸ್. ಅಲ್ಫಾ ಗ್ಲೂಕೋಸ್ ಅಂದರೆ ಏನಾಗ್ತೈತಿ ಅಂತ ಹೇಳ್ತಿದ್ವಿ, ದೊಡ್ಡ ಗ್ರೂಪು ನಾವು ಮೇಲ್ಗಡೆ ಬರೆದಿದ್ವಿ ಅಂದರೆ ಅದರ ನೆಕ್ಸ್ಟ್ ಕಾರ್ಬನ್ನಿಗೆ ದೊಡ್ಡ ಗ್ರೂಪ್ ಏನು ಮಾಡ್ತೀರಿ ಕೆಳಗಡೆ ಬರೀತೀರಿ. ಅದರ ನೆಕ್ಸ್ಟ್ ಕಾರ್ಬನ್ನಿಗೆ ದೊಡ್ಡ ಗ್ರೂಪ್ ಏನು ಮಾಡ್ತೀರಿ ಮೇಲ್ಗಡೆ ಬರೀತೀರಿ. ಅದರ ನೆಕ್ಸ್ಟ್ ಕಾರ್ಬನ್ನಿಗೆ ದೊಡ್ಡ ಗ್ರೂಪು ಕೆಳಗಡೆ ಬರೀತೀರಿ. ಸೊ ಅಲ್ಫಾ ಅಂತಿದ್ದಾಗ ನಮಗೆ ಬಿಗ್ಗರ್ ಗ್ರೂಪ್ ಏನಂತ ಹೇಳ್ತೀವಿ, ದೇ ಆರ್ ಆನ್ ಅ ಸೇಮ್ ಸೈಡ್ ಅಂತ ಹೇಳ್ತೀರಿ. ದೊಡ್ಡ ಗ್ರೂಪ್ ಇದ್ದಾಗ ಅಲ್ಫಾ ಅಂತಿದ್ದಾಗ ಬಿಗ್ಗರ್ ಗ್ರೂಪ್ಸ್ ಏನು ಸೇಮ್ ಸೈಡ್ ಅಂತ ಹೇಳಿದ್ರಿ ಅಂದ್ರೆ ಎರಡು OH ಏನು ಬರ್ತಾವೆ ನಮಗೆ ಕೆಳಗಡೆ ಬರ್ತಾವು. ಮಿಕ್ಕಲ್ಲೆಲ್ಲ ಇಲ್ಲಿ H ಆ್ಯಂಡ್ H. ಸೊ ಇದು ಏನಾಗ್ತೈತೆ ನಮಗೆ ಅಲ್ಫಾ ಗ್ಲೂಕೋಸ್. ಸೊ ಸ್ಟಾರ್ಚಲ್ಲಿ ಅಮೈಲೋಸ್ ತಗೋರಿ ಅಥವಾ ಅಮೈಲೋಪೆಕ್ಟಿನ್ ಅಂದರೆ ಇಟ್ ಈಸ್ ಅ ಪಾಲಿಮರ್ ಆಫ್ ಅಲ್ಫಾ ಗ್ಲೂಕೋಸ್ ಅಂತ ಹೇಳ್ತೀವಿ. ಈ ಥರ ಏನಾಗ್ತೈತೆ ನಮಗೆ ನಂಬರ್ ಆಫ್ ಗ್ಲೂಕೋಸ್ ಇರ್ತವೆ. ಸೊ ದೀಸ್ ಆರ್ ದ ನಂಬರ್ ಆಫ್ ಗ್ಲೂಕೋಸ್. ಸೊ ಇದು ನಿಮ್ಮ ಫಸ್ಟ್ ಗ್ಲೂಕೋಸ್ ಯೂನಿಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಹಾಗೆ ಮಿನಿಮಮ್ ಎಲ್ಲಿ ತನಕ ಇರ್ತೈತೆ ನಮಗೆ ಮಿನಿಮಮ್ ಆಫ್ 30 ಇರಬೇಕು. ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಇರ್ತೈತೆ ಅಂದ್ರೆ
300ವರೆಗೂ ಇರ್ತೈತಿ. ಸೊ ಇವು ಏನು ನಮಗೆ ಈಗ ಮೋನೋಸ್ಯಾಕರೈಡ್ ಯೂನಿಟ್ಸ್ ಬಂದು. ಈ ಮೋನೋಸ್ಯಾಕರೈಡ್ ಯೂನಿಟ್ಸ್ ಏನಾಗ್ತೈತಿ ಅಂತ ಹೇಳ್ತಿದ್ದು ನಾವು ಅಮೈಲೋಸಲ್ಲಿ ದ ಫಾರ್ಮೇಷನ್ ಆರ್ ಅ ಲಿಂಕೇಜ್ ಬಿಟ್ವೀನ್ C1 ಆ್ಯಂಡ್ C4 ಅಂತ ಹೇಳ್ತೀವಿ. ಸೊ ಈ ಮಾಲಿಕ್ಯೂಲಲ್ಲಿ C1 ಇದು C1 ಐತಿ ಆ್ಯಂಡ್ ಈ ಕಡೆ ತೊಗೊಂಡ್ರಿ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ಕಡೆ ಅಂಡ್ ಇದು ಫಿಫ್ತ್ ಸಿಕ್ಸ್ತ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್. ಸೊ ಫಾರ್ಮೇಷನ್ ಎಲ್ಲಿ ಆಗಬೇಕು C1 ಆ್ಯಂಡ್ C4. ಇದು C1 ಐತಿ, ಇದು ನಿಮ್ಗೆ ಏನೈತಿ C4 ಐತಿ. C1 C4 ಆಗ್ತೈತಿ ಆ್ಯಂಡ್ C1 C4 ನೆಕ್ಸ್ಟ್ C4 C1 ಅಂದ್ರೆ ಏನಾಗ್ತೈತಿ ಅಂದ್ರೆ ನಿಮ್ಮ ಈ C1ದಲ್ಲಿ ಆ್ಯಂಡ್ C4ಅಲ್ಲಿ ಇರ್ತೈತಲ್ಲ ಯಾವುದಾದ್ರೂ ಒಂದು ಕಾರ್ಬನ್ನಿಂದ H ರಿಮೂವ್ ಆಗ್ತೈತಿ, ಇನ್ನೊಂದು ಕಾರ್ಬನ್ನಿಂದ OH ರಿಮೂವ್ ಆಯ್ತಂದ್ರೆ ಇಲ್ಲಿಂದ ಏನಾಗ್ತೈತಿ ನಮಗೆ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗ್ತೈತಿ. ಸೊ ಎಲಿಮಿನೇಷನ್ ಆಫ್ ವಾಟರ್ ಅಂದರೆ ಒಂದು ಕಡೆದು ಏನು ತೆಗೀರಿ OH ತೆಗೀರಿ, ಒಂದು ಕಡೆದು ಏನು ತೆಗಿತೀರಿ H ತೆಗೆದ್ರಿ ಅಂದ್ರೆ ಏನು ಉಳಿತೈತೆ ಅಲ್ಲಿ ನಿಮ್ಗೆ ಇದು ಆಕ್ಸಿಜನ್ ಏನು ಮಾಡ್ತೈತಿ ಅಂದ್ರೆ ವಿಚ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಯುವರ್ ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಇಲ್ಲಿ ಲಿಂಕ್ ಆಯಿತು. ನೆಕ್ಸ್ಟ್ ಬಂದ್ರಿ ಅಂದ್ರೆ ಇಲ್ಲಿನೂ ಏನಾಗ್ತೈತಿ ನಮಗೆ ಎಲಿಮಿನೇಷನ್ ಆಫ್ ವಾಟರ್ ಆಗ್ತೈತಿ. ಅಂದರೆ ಒಂದು ಕಡೆದ OH ರಿಮೂವ್ ಆಗ್ತೈತಿ, ಒಂದು ಕಡೆದ H ರಿಮೂವ್ ಆಯ್ತು ಅಂದ್ರೆ ಇಲ್ಲಿ ಏನಾಗ್ತೈತಿ ನಿಮಗೆ ಅಗೇನ್ ಫಾರ್ಮೇಷನ್ ಆಫ್ ಗ್ಲೈಕೋಸೈಡಿಕ್ ಲಿಂಕೇಜ್. ಆ್ಯಂಡ್ ಇಲ್ಲಿ ಬಂದ್ರಿ ಅಂದರೂ ಕೂಡ ಏನಾಗ್ತೈತಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯ್ತಂದ್ರೆ ಒಂದು ಕಡೆ OH ರಿಮೂವ್ ಆಗ್ತೈತಿ, ಇನ್ನೊಂದು ಕಡೆ H ರಿಮೂವ್ ಆಯ್ತಂದ್ರೆ ಈ ಆಕ್ಸಿಜನ್ ಏನು ಮಾಡ್ತೈತಿ ಇವೆರಡರ ಮಧ್ಯ ಬಾಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಈ ಬಾಂಡನ್ನು ಏನಂತ ಕರಿತೀವಿ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಇಲ್ಲಿ ಲಿಂಕ್ ಆಯ್ತು ಹೋಯ್ತು. ಇಲ್ಲಿ ಫೋರ್ತ್ ಕಾರ್ಬನ್ ಐತಿ ಅಂದ್ರೆ ಇಲ್ಲಿದು ಏನಾಗ್ತೈತಿ ಈ ಕಡೆ ಒಂದೇನು ನಮಗೆ ಯಾವುದು ಗ್ರೂಪ್ ಇರ್ತೈತಿ, ಇನ್ನೊಂದು ಗ್ಲೈಕೋಜನ್ ಇರ್ತೈತಿ. ಸೊ ಇಲ್ಲಿ ಬಾಂಡ್ ಫಾರ್ಮ್ ಮಾಡ್ತಾ ಹೋಗ್ತೈತಿ ಆ್ಯಂಡ್ ಇಲ್ಲಿನೂ ಏನಾಗ್ತೈತಿ ಫರ್ದರ್ ಈ ಕಡೆ ಏನಾಗ್ತೈತಿ ನಮಗೆ ಬಾಂಡಿಂಗ್ ಫಾರ್ಮ್ ಆಗ್ತಾ ಹೋಗ್ತೈತಿ. ಸೊ ಇದು ಏನಾಗ್ತೈತಿ ಕಂಟಿನ್ಯೂಸ್ ಚೈನ್ ಲಾಂಗ್ ಚೈನ್ ಇರ್ತೈತಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಬಾಂಡಿಂಗ್ ಬರಲ್ಲ, ಯಾವುದೇ ರೀತಿಯಾದಂಥ ಬ್ರಾಂಚಿಂಗ್ ಬರಲ್ಲ, ಬಾಂಡಿಂಗ್ ಬರೋದು ಓನ್ಲಿ C1 ಮತ್ತು C4. ಸೊ ಇದು ಯಾವುದು ಸ್ಟ್ರಕ್ಚರ್ ಆಗ್ತೈತಿ ಅಂದರೆ ನಿಮಗೆ ಸ್ಟ್ರಕ್ಚರ್ ಆಫ್ ಅಮೈಲೋಸ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸ್ಟ್ರಕ್ಚರ್ ಆಫ್ ಯುವರ್ ಅಮೈಲೋಪೆಕ್ಟಿನ್. ಸೊ ಈ ಅಮೈಲೋಪೆಕ್ಟಿನ್ ಕೂಡ ಏನಾಗಿರ್ತೈತಿ ಅಂದರೆ ಇಟ್ ಈಸ್ ಅ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್. ಈ ಆಲ್ಫಾ ಗ್ಲೂಕೋಸ್ ಏನಾಗ್ತೈತಿ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿ ನಮ್ಗೆ ಏನಾಗ್ತೈತಿ ಮಾಡ್ತೈತಿ ಪಾಲಿಮರ್ ಮಾಡ್ತೈತಿ. ಸೊ ದೀಸ್ ಆರ್ ದ ಸ್ಟ್ರಕ್ಚರ್ಸ್ ಆಫ್ ಯುವರ್ ಆಲ್ಫಾ ಗ್ಲೂಕೋಸ್. ಇವೆಲ್ಲಾನು ಏನಂದರೆ ಒಂದೊಂದೇ ಯೂನಿಟ್ ಆಫ್ ನಮ್ಮ ಏನು ಆಲ್ಫಾ ಗ್ಲೂಕೋಸ್. ಸೊ ಈ ಆಲ್ಫಾ ಗ್ಲೂಕೋಸ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಯಾವಾಗ ನಮಗೆ ಕಾರ್ಬನ್ 1 ಮತ್ತು ಕಾರ್ಬನ್ 2ದಲ್ಲಿ OH ಗ್ರೂಪ್ ಏನಿರಬೇಕು ಸೇಮ್ ಸೈಡ್ ದಟ್ ಈಸ್ ಅ ಡೌನ್ವರ್ಡ್ ಇರ್ತೈತಿ. ನೋಡಿದಿರಿ ಅಂದ್ರೆ ದಿಸ್ ಈಸ್ ಯುವರ್ ಕಾರ್ಬನ್ 1 2 3 4 5 6. ಸೊ ಕಾರ್ಬನ್ 1 ಕಾರ್ಬನ್ 2 ಎಲ್ಲೈತಿ ಕೆಳಗಡೆನೇ ಐತಿ. ಕಾರ್ಬನ್ 1 ಕಾರ್ಬನ್ 2 ಕೆಳಗಡೆ ಐತಿ, 1 2 ಕೆಳಗಡೆ 1 2 ಕೆಳಗಡೆ 1 2 ಕೆಳಗಡೆ. ಹಾಗಾಗಿ ಇವೆಲ್ಲ ಏನಾಗ್ತವೆ ಅಂದ್ರೆ ನಮಗೆ ಆಲ್ಫಾ ಗ್ಲೂಕೋಸ್ ಯೂನಿಟ್. ಸೊ ಅದನ್ನ ಹೆಂಗೆ ನೆನ್ಪಿಟ್ಕೋತಿದ್ದೀರಿ ಅಂದ್ರೆ ದೊಡ್ಡ ಗ್ರೂಪ್ ಮೇಲೆ ಬರೆದಿರ್ತೀರಿ, ಅದರ ನೆಕ್ಸ್ಟ್ ಕಾರ್ಬನಿಗೆ ದೊಡ್ಡ ಗ್ರೂಪ್ ಕೆಳಗೆ ಬರಿತೀರಿ, ಅದರ ನೆಕ್ಸ್ಟ್ ಕಾರ್ಬನಿಗೆ ದೊಡ್ಡ ಗ್ರೂಪ್ ಮೇಲೆ ಬರಿತೀರಿ, ಅದರ ನೆಕ್ಸ್ಟ್ ಕಾರ್ಬನಿಗೆ ದೊಡ್ಡ ಗ್ರೂಪ್ ಏನು ಬರಿತೀರಿ ಕೆಳಗೆ ಬರಿತೀರಿ. ಅದರ ನೆಕ್ಸ್ಟ್ ಕಾರ್ಬನ್ನಿಗೆ ಏನಾದರೂ ನಾವು ದೊಡ್ಡ ಗ್ರೂಪ್ ಕೆಳಗಡೆನೇ ಬರೆದ್ರೆ ಆಲ್ಫಾ ಗ್ಲೂಕೋಸ್ ಆಗ್ತೈತಿ. ಅದೇ ನೆಕ್ಸ್ಟ್ ಕಾರ್ಬನ್ ದೊಡ್ಡ ಗ್ರೂಪು ಮೇಲ್ಗಡೆ ಬರೆದ್ರೆ ಏನಾಗ್ತೈತಿ ಅದು ಬೀಟಾ ಗ್ಲೂಕೋಸ್ ಆಗ್ತೈತಿ. ಸೊ ಎರಡು ಎಲ್ಲಿದೋ ನಮಗೆ ಕೆಳಗಡೆ ಇರೋದ್ರಿಂದ ಇವು ಎಲ್ಲ ಯಾವ ನಮಗೆ ಆಲ್ಫಾ ಗ್ಲೂಕೋಸ್ ಯೂನಿಟ್. ಸೊ ಈ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅಮೈಲೋಪೆಕ್ಟಿನಲ್ಲಿ ಎರಡು ಲಿಂಕೇಜ್ ಇರ್ತೈತಿ ಅಂತ ಹೇಳಿದ್ವಿ. ದಟ್ ಇಸ್ ಅ ಗ್ಲೈಕೋಸೈಡಿಕ್ ಲಿಂಕೇಜ್ ಎರಡು ಇರ್ತಾವ ಅಂತ ಹೇಳಿದ್ವಿ. ಒಂದು ಲಿಂಕೇಜ್ ಎಲ್ಲ ಆಗ್ತಿತ್ತು ಬಿಟ್ವೀನ್ C1 ಆ್ಯಂಡ್ C4 ಆಗ್ತಿತ್ತು ಅಂತ ಹೇಳಿದ್ವಿ. ಫಸ್ಟ್ C1 C4 ಮಾಡ್ಕೊಳ್ಳೋಣ. ಇದು ನಿಮ್ಮದು ಕಾರ್ಬನ್ 1, ಇದು 1 2 3 4 5 6 ಎಲ್ಲ ಆಗಬೇಕು C1 ಮತ್ತು C4. ಸೊ ಇಲ್ಲಿಂದ ಏನಾಗ್ತೈತಿ ಅಂತ ಹೇಳ್ತಿದ್ವಿ ನಾವು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ತಿತ್ತು. ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಯ್ತಂದ್ರೆ ಇಲ್ಲಿ ಏನಾಗ್ತಿತ್ತು ನಮಗೆ ಒಂದು ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮ್ ಆಗ್ತಿತ್ತು. ಅದೇ ಥರ ಇಲ್ಲಿ ಕೆಳಗಡೆ ತೋರಿ. ಸೊ ಇದು ನಿಮ್ಮ ಕಾರ್ಬನ್ 1, ಇದು ನಿಮ್ಮ ಕಾರ್ಬನ್ 4. ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಯ್ತಂದ್ರೆ ಫಾರ್ಮೇಷನ್ ಆಫ್ ಗ್ಲೈಕೋಸೈಡಿಕ್ ಲಿಂಕೇಜ್ ಬಿಟ್ವೀನ್ C1 ಆ್ಯಂಡ್ C4. ಆ್ಯಂಡ್ ಈ ಕಡೆ ತೊಗೊಂಡ್ರಿ ಅಂದ್ರೆ ದಿಸ್ ಈಸ್ ಯುವರ್ ಕಾರ್ಬನ್ ನಂಬರ್ 4, ದಿಸ್ ಈಸ್ ಕಾರ್ಬನ್ 1. ಸೊ ಇಲ್ಲಿ ವಾಟರ್ ರಿಮೂವ್ ಆಯ್ತಂದ್ರೆ ಬಾಂಡ್ ಆಗ್ತೈತಿ. ಈ ಬಾಂಡನ್ನು ಏನಂತ ಕರಿತೀವಿ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್. ದಿಸ್ ಈಸ್ ಯುವರ್ ಗ್ಲೈಕೋಸೈಡಿಕ್ ಲಿಂಕೇಜ್. ಇದು ಆದರೂ ಏನು ನಮಗೆ ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಸ್ಟ್ರೇಟ್ ಚೈನ್ ಎಲ್ಲಿ ಫಾರ್ಮ್ ಆಗ್ತಿತ್ತು C1 C4 ಆಗ್ತಿತ್ತು. C1 C4 C1 C4 C1
C4 ಬ್ರಾಂಚಿಂಗ್ ಎಲ್ಲಿ ಆಗ್ತಿತ್ತು ಅಂತ ಹೇಳಿದ್ವಿ ಅಂದ್ರೆ ನಾವು C1 ಅಂಡ್ C6 ಕಾರ್ಬನಲ್ಲಿ ಏನಾಗ್ತೈತಿ ಅಂತ ಹೇಳ್ತಿದ್ವಿ ನಾವು ಬ್ರಾಂಚಿಂಗ್ ಆಗ್ತೈತಿ ಅಂತ ಹೇಳಿದ್ವಿ. ಸೊ ಇಲ್ಲಿ ನೋಡಿದ್ರಿ ಅಂದ್ರೆ ನೋಡ್ರಿ ಇದು ನಿಮ್ಮ 1 2 3 4 5 6 ಈ 6th ಕಾರ್ಬನ್ನಲ್ಲಿ ಏನಾಗ್ತೈತಿ ಅಂದ್ರೆ ನಮಗೆ ಬ್ರಾಂಚಿಂಗ್ ಆಗ್ತೈತಿ. ಈ ಕಾರ್ಬನ್ 6 ಆ್ಯಂಡ್ ಈ ಕಾರ್ಬನ್ 1 ಏನಾಗ್ತೈತಿ ನಮಗೆ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತವೆ. ಸೊ ಇಲ್ಲಿರ್ತಕ್ಕಂಥ OH ನೀವು ಈ ಥರ ಬರ್ಕೊಂಡ್ರಿ ಅಂದ್ರೆ ಈ ಕಾರ್ಬನ್ 1ದು OH ಮತ್ತು ನಿಮ್ಮ ಕಾರ್ಬನ್ 6 OH ಏನಾಗ್ತವೆ ಎರಡೂ ಇಂಟರಾಕ್ಟ್ ಆಗಿ ನಮ್ಗೆ ಏನಾಗ್ತೈತಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗ್ತೈತಿ. ಸೊ ವಾಟರ್ ಎಲಿಮಿನೇಟ್ ಆಯ್ತಂದ್ರೆ ಒಂದು ಕಡೆ OH ರಿಮೂವ್ ಆಗಿರ್ತೈತಿ, ಒಂದು ಕಡೆ H ರಿಮೂವ್ ಆಯ್ತಂದ್ರೆ ಈ ಕಾರ್ಬನ್ 1 ಮತ್ತು ನಮ್ಮ ಕಾರ್ಬನ್ 6 ಮಧ್ಯೆ ಏನಾಗ್ತೈತಿ ಫಾರ್ಮೇಷನ್ ಆಫ್ ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಇಲ್ಲಿ ಏನಾಗ್ತೈತಿ ಇಲ್ಲೂ ಏನಿರ್ತೈತಿ ನಮಗಿದು ಕಂಟಿನ್ಯೂವಸ್ ಚೈನ್ ಫಾರ್ಮ್ ಆಗಿರ್ತೈತಿ ಆ್ಯಂಡ್ ಇಲ್ಲಿ ಆದರೂ ಏನಿರ್ತೈತಿ ಕಂಟಿನ್ಯೂವಸ್ ಚೈನ್ ಇರ್ತೈತಿ ಆ್ಯಂಡ್ ಈ ಕಡೆ ಆದರೂ ಏನಿರ್ತೈತಿ ನಮಗೆ ಕಂಟಿನ್ಯೂವಸ್ ಚೈನ್ ಇರ್ತೈತಿ. ಸೊ ಇಲ್ಲಿ ಏನಾಗ್ತೈತಿ ಸ್ಟ್ರೇಟ್ ಚೈನ್ ಅಂತ ಕೌಂಟ್ ಆಗ್ತೈತಿ ಆ್ಯಂಡ್ ಇಲ್ಲಿ ಏನಾಗ್ಬಿಡ್ತೈತಿ ಬ್ರಾಂಚಿಂಗ್ ಬರ್ತೈತಿ. ಅಗೇನ್ ಇಲ್ಲಿ ಸ್ಟ್ರೇಟ್ ಚೈನ್ ಇರ್ತೈತಿ ಮತ್ತು ಏನಾಗ್ತಿರ್ತೈತಿ ನಮಗೆ ಬ್ರಾಂಚಿಂಗ್ ಬರ್ತಿರ್ತೈತಿ. ಬಟ್ ನಮ್ಮ ಅಮೈಲೋಸ್ ಏನಾಗ್ತೈತಿ ಓನ್ಲಿ ಸ್ಟ್ರೇಟ್ ಚೈನ್ ಬರ್ತೈತಿ, ವೆರಾಸ್ ಅಮೈಲೋ ಪೆಕ್ಟಿನಲ್ಲಿ ಏನಾಗ್ತೈತಿ ನಮಗೆ ಬ್ರಾಂಚಿಂಗ್ ಆಗ್ತೈತಿ. ಸೊ ದೀಸ್ ಆರ್ ದ 2 ಸ್ಟ್ರಕ್ಚರ್ಸ್ ಆಫ್ ಯುವರ್ ಅಮೈಲೋಸ್ ಆ್ಯಂಡ್ ಅಮೈಲೋ ಪೆಕ್ಟಿನ್. ಇವನ್ನ ನಿಮಗೆ ಎಕ್ಸಾಮ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕೇಳೋದು ಕಡಿಮೆ, ಕೇಳಿದ್ರೆ ಯಾವ ಕೇಳ್ತಾರೆ ಅಂದರೆ ಡೈಸೆಕ್ರೈಡ್ಸಲ್ಲಿ ಬರ್ತಕ್ಕಂಥ ನಿಮ್ಮ ಮಾಲ್ಟೋಸು ಲ್ಯಾಕ್ಟೋಸು ಮತ್ತು ಸುಕ್ರೋಸದ ಸ್ಟ್ರಕ್ಚರ್ಸ್ ಕೇಳ್ತಾರೆ. ಈ ಸ್ಟ್ರಕ್ಚರ್ಸ್ದೇನೋ ಅಷ್ಟೇನು ನೆಸೆಸಿಟಿ ಇಲ್ಲ. ಸೊ ಟುಡೇ ವಿ ಆರ್ ಓನ್ಲಿ ಡೂಯಿಂಗ್ one polysaccharide, that is your starch. In the next lecture we will do remaining 2, that is glycogen ಮತ್ತು cellulose ನ next lecture ಅಲ್ಲಿ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.